ಶ್ರೀನಿವಾಸ ಅಣ್ಣ. ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಲೊಕೇಶನ್ ಬಂದು ಯಾವುದಪ್ಪ ಇದು ಮಳ್ಳೂರಿಂದ ಹಾಂ, ಚಿಕ್ಕಬಳ್ಳಾಪುರಕ್ಕೆ ಹೋಗೋ ದಾರಿ ಇದು. ಹಾಂ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಶಿಲ್ಘಟ್ಟ ತಾಲೂಕು. ಸಿಡ್ಲಘಟ್ಟ ತಾಲೂಕು ಅಲ್ವಾ? ಮಳ್ಳೂರು. ಮಳ್ಳೂರು. ಓಕೆ. ನಿಮ್ಮ ಹತ್ರ ಪ್ರತಿ ವಾರ ಎಷ್ಟು ಕರುಗಳು ಇರ್ತವೆ? ಪ್ರತಿ ವಾರ ಒಂದು 50ರಿಂದ 40 ಕರೆ. 50 ಕರುಗಳು ಇದ್ದೇ ಇರ್ತವೆ. ಪ್ರತಿ ವಾರನೂ ಸೇಲ್ ಮಾಡ್ತೀರಾ ನೀವು? 50 ಕರುಗಳು ಸೇಲ್ ಆಗ್ತವೆ ಒಂದು ವಾರಕ್ಕೆ? ಹೌದು. ಎಲ್ಲ ಇಲ್ಲಿ ಸುತ್ತಮುತ್ತ ಅಲ್ಲಿಂದ ರೈತರೆಲ್ಲ ಬಂದು ತಗೊಂಡೋಗ್ತಾರೆ. ಹಾಂ, ತಮಿಳ್ನಾಡವರು ಬರ್ತಾರೆ, ಅವರು ತಗೊಂಡೋಗ್ತಾರೆ. ಹಾಂ, ಉಳಿದಿದ್ದು ಒಂಥರ ಚಿಂತಾಮಣಿ ಸಂತೆಗೆ ಹಾಕ್ತೀವಿ. ಭಾನುವಾರ ನಾಳೆ ಚಿಂತಾಮಣಿ ಸಂತೆ ಐತೆ, ಹಾಂ, ಅಲ್ಲಿಗೆ ಹಾಕ್ತೀವಿ. ಅಲ್ಲಿ ತಗೊಂಡೋಗಿ ಅಲ್ಲೆಲ್ಲ ಮಾರ್ತೀವಿ, ರೈತರಿಗೆಲ್ಲ ಕೊಡ್ತೀವಿ. ಹಾಂ. ಅಂದರೆ ನೀವು ಮಾರ್ಕೆಟಲ್ಲಿ ಮಾರೋಕ್ಕಿಂತ ಇಲ್ಲಿ ಮನೆ ಹತ್ರನೇ ಜಾಸ್ತಿ ಮಾಡ್ತೀರಾ? ಹೌದು, ಮನೆ ಹುಡ್ಕೊಂಬರ್ತಾರೆ ರೈತರೆಲ್ಲ. ಹಾಂ, ಇವೆಲ್ಲ ಒಳ್ಳೆ ಬ್ರೀಡಿಂಗ್ ಇದೆ. ಹಾಂ, ಡೈಲಿ ಬೆಳಗ್ಗೆ ಸಾಯಂಕಾಲ ಇವೆಲ್ಲ 10 ಲೀಟ್ರ್ ಹಾಲು ಕರೀತೆ ಗಬ್ಬ ಆದ್ಮೇಲೆ. ಗಬ್ಬ ಆದ್ಮೇಲೆ 10 ಲೀಟ್ರ್ ಹಾಲು ಪಕ್ಕ ಕೊಡ್ತವೆ. ಬೆಳಗ್ಗೆ ಸಾಯಂಕಾಲ 10 ಲೀಟ್ರ್. ಹಾಂ. ಅಂದರೆ ನೀವು ಎಲ್ಲಿಂದ ತೊಗೊಂಬರ್ತೀರಣ್ಣ ಇವೆಲ್ಲ? ನಾವು ಸುತ್ತಮುತ್ತ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಳ್ಳಿಗಳಲ್ಲಿ ಹ್ಞೂ, ಮತ್ತೆ ದೊಡ್ಡ ದೊಡ್ಡ ಫಾರಮ್ಗಳಲ್ಲಿ ಯಾರಾದ್ರು ಕೊಡ್ತಾರಲ್ಲ ಅದೆಲ್ಲ ನಾವು ತಗೊಂಬಂದು ಇಲ್ಲಿ ನಾವು ಸ್ವಲ್ಪ ಒಂದು 2-3 ದಿನ ಸಾಕಿ ಬೇರೆ ಒಂದು ರೈತರು ಬಂದು ಅವ್ರಿಗೆಲ್ಲ ಕೊಡ್ತೀವಿ. ಓಕೆ ಅಣ್ಣ. ನಿಮ್ಮ ಬ್ರೀಡ್ಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಅಂದರೆ ಯಾವ ಥರ ತೊಗೊಂಬಂದಿದ್ದೀರಾ ಅಂತ, ಏನೇನು ಪ್ರೈಸಲ್ಲಿ ಸಿಗುತ್ತೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ನೋಡಿ, ಇದು ಎಚ್ ಇದು ಹಾಂ, ಒಳ್ಳೆ ಬ್ರೀಡ್ ಇನ್ನೂ ಅಲ್ಲಾಕಿಲ್ಲ ಥರ. ಹಾಂ, ಅದು 2 ಹಾಂ. ಮತ್ತು ಅಣ್ಣ ಇದೇನು ಪ್ರೈಸ್ ಆಗುತ್ತೆ ಒಂದೊಂದು ಹೇಳ್ಬಿಡಿ ಅಣ್ಣ. ಇದು 32,000 ಆಗಿದೆ. 32,000 ಆಗಿದೆ. ಓಕೆ. ನೀವು ಏನು ಎಷ್ಟು ಕೊಡ್ಬೋದು ಅಣ್ಣ ಇದು? ನಾವು ಮಾಡ್ತೀವಿ, ನಮ್ಮ ಖರ್ಚೆಲ್ಲ ಇಟ್ಕೊಂಡು ಒಂದು 1,000 ರೂಪಾಯಿ ಉಳಿದ್ರೆ ಹಾಂ, ಒಂದು 50 ಕರ ತರ್ತೀವಿ. ಹಾಂ, 50 ಕರದಲ್ಲಿ ಹಾಂ, ನಮಗೆ ಒಂದು 1,000 ರೂಪಾಯಿ ಸಿಕ್ಕಿದ್ರೆ ಹಾಂ. ನಾವು ನಮ್ಮ ಖರ್ಚು ಹೋಗಿ ಮಾರ್ತೀವಿ. ಓಕೆ. ನೀವೀಗ 30,000 ರೂಪಾಯಿ ಬಂದರೆ ಈಗ ಈ ಥರ ಕರುಗಳನ್ನೆಲ್ಲ ಮಾರ್ತೀರಾ? 1,000 ಬಂದರೆ ಕೊಡ್ತೀವಿ. ಓಕೆ. ಅಂದರೆ ನೀವು ಕರುಗಳು ಅಂದರೆ ನೀವು ಎಷ್ಟಕ್ಕೆ ತಂದಿರ್ತೀರೋ ಅದ್ರ ಮೇಲೆ 1,000 ರೂಪಾಯಿ 2,000 ರೂಪಾಯಿ ಇಟ್ಕೊಂಡು ನೀವು ಸೇಲ್ ಮಾಡೋದು. ಓಕೆ. ಈ ಕರು ಬಗ್ಗೆ ಹೇಳಿ ಅಣ್ಣ. ಇದೆಷ್ಟು, ಒಂದು ವರ್ಷದ ಐತಾ? ಹಾಂ, 1 ವರ್ಷ ಆದಮೇಲೆ 3 ತಿಂಗಳೇನು ಆಗಿದೆ ಇದಕ್ಕೆ. ಹಾಂ, ಈಗ 2 ಮಾಡಿದೆ. ಹಾಂ, ಇನ್ನೂ ಫಲ ಇಲ್ಲ. ಹಾಂ. ಫಲಕ್ಕೆ ಬರ್ತದೆ, ಫಲಕ್ಕೆ ಕೊಡಿಸ್ಬೇಕು. ಓಕೆ. ಇನ್ನೂ ಸಮಯ ತೊಗೊಂಡಿಲ್ಲಲ್ವಾ? ಸಮಯ ತಗೊಂಡು. ಓಕೆ ಅಣ್ಣ. ಇದು ಹಲ್ ಮಾಡಿಲ್ಲಲ್ಲ? 2 ಇದು. 2 ಕರ. ಹಾಂ, ಇದು 20 ಲೀಟರ್ ಹಾಲು ಕರೀತೆ. ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು. ಹಾಂ. ಓಕೆ. ಲೆಂತ್ ಸಖತ್ತಾಗಿದೆ. ಓಕೆ ಅಣ್ಣ. ಈ ಕರುಗಳ ಬಗ್ಗೆ ಹೇಳ್ಬಿಡಿ ಅಣ್ಣ. ಇದೆಲ್ಲ ಒಂದು 11 ತಿಂಗಳು ಕರ. ಹಾಂ, ಇನ್ನೂ ಹಲ್ ಮಾಡಿಲ್ಲ. ಹಾಂ. ಇದು ಒಂದು 31-32 ಸಾವಿರ ತನಕ ಆಗುತ್ತೆ. 30-31 ಸಾವಿರಕ್ಕೆ ಆಗಿಬಿಡುತ್ತೆ. ಓಕೆ. ಬ್ರೀಡ್ ಚೆನ್ನಾಗಿದೆ. ಓಕೆ ಅಣ್ಣ. ABS ABS ಅನ್ನೋದು. ಓ, ABS. ಓಕೆ. ಇದೇನು ಹೇಳ್ತೀರಣ್ಣ ಪ್ರೈಸು? ಇದು 5 ತಿಂಗಳು ಫಲ ಆಗಿದೆ. 5 ತಿಂಗಳು ಫಲ ಇದೆ. 5 ತಿಂಗಳು ಗಬ್ಬ ಆಗಿದೆ. ಹಾಂ, 2 ಹಾಂ. ಇದು 50,000 ಹೇಳ್ತಾ ಇದೆ. 50,000 ಹೇಳ್ತೀವಿ. ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತಾ? ಹೌದು. ಆಗುತ್ತಾ? ಓಕೆ ಅಣ್ಣ. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ ಅಣ್ಣ. ಇದು ಹಲ್ ಮಾಡಿಲ್ಲ. ಹಾಂ, ಸ್ವಲ್ಪ ಹೆಚ್ಚು ಕಮ್ಮಿ. ಇದು 31-30 ಸಾವಿರ ತನಕ ಆಗುತ್ತೆ. ಅಲ್ಲಿ ಮಾಡಿಲ್ಲ. ಪ್ರೆಗ್ನೆಂಟ್ ಐತಣ್ಣ? ಪ್ರೆಗ್ನೆಂಟ್ ಇಲ್ಲ. ಇದು ಪ್ರೆಗ್ನೆಂಟ್ ಇಲ್ಲ. ಅಲ್ಲಿ ಹಾಂ. ಎಷ್ಟಕ್ಕಾಗುತ್ತೆ ಅಂದ್ರೆ ಇದು? ಇದು 30,000. 30,000ಕ್ಕಾಗುತ್ತಾ? ಓಕೆ ಅಣ್ಣ. ಇದು ಅಷ್ಟೇ. ಕಲರ್ ಇದೆ. ಹಾಂ, ಅದು ಸ್ವಲ್ಪ ಬ್ಲ್ಯಾಕ್ ಇದೆ. ಹಾಂ. ಇದು ಒಂದು 32-33 ತನಕ ಆಗುತ್ತೆ. 32-33 ತನಕ ಆಗುತ್ತೆ. ಓಕೆ ಬ್ರೋ. ಅಣ್ಣ ಈ ಕರು ಬಗ್ಗೆ ಹೇಳಿ ಅಣ್ಣ. ಈ ಥರ ಇದು ಅಲ್ಲ ಹಾಕಿಲ್ಲ. ಹಾಂ, ಇದು ಒಂದು 28 ಸಾವಿರಕ್ಕೆ ಆಗುತ್ತೆ. ಇನ್ನೂ ಮಾತಾಡಿದ್ರೆ ಕಮ್ಮಿ ಆಗುತ್ತಾ? ಬ್ರೀಡ್ ಇದು ಸ್ವಲ್ಪ ಬ್ಲ್ಯಾಕ್ ಇದೆ. ಹಾಂ, ಬ್ಲ್ಯಾಕ್ ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ. ಈ ಥರ ಕಲರ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ರೇಟ್ ಜಾಸ್ತಿ ಆಗುತ್ತೆ. ಬೆಲೆ ಅನ್ನೋದು ಬ್ರೀಡ್ ಮೇಲೆ ಹೋಗುತ್ತಲ್ವಾ? ಓಕೆ. ಇದು ಏನಾಗುತ್ತಣ್ಣ? ಇದು 25-26 ಸಾವಿರ ಆಗುತ್ತೆ. ಇದು ಹಲ್ ಮಾಡಿದೆಯಾ? ಇದು 4 ಕಲ್ಲು ಆಗುತ್ತೆ. 4 ಕಲ್ಲಾಗಿದೆಯಾ? ಓಕೆ. ಅದಕ್ಕೆ ಕಡಿಮೆ ಫಲ ಆಗಿಲ್ಲಲ್ಲ ಅಣ್ಣ? ಫಲ ಆಗಿದೆ. ಓಕೆ. ಪ್ರತಿ ವಾರನೂ ಇರುತ್ತಲ್ವಾ? ಓಕೆ. ನಿಮ್ಮ ಮನೆ ಹತ್ರ ಇಲ್ಲ ಅಂದರೆ ಮತ್ತೆ ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ಅಂತ ಹೇಳ್ಬೋದಾ? ನಾವು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಚಂದ್ರಾಯಪಟ್ಟಣ, ಹಾಂ, ಹಾಸನ ಹತ್ರ ಚಂದ್ರಾಯಪಟ್ಟಣ, ಹಾಂ, ಮತ್ತೆ ಚಿಂತಾಮಣಿ, ಹಾಂ, ಬಂಗಾರಪೇಟೆ ಹಾಂ. ಇದೆಲ್ಲ ಪ್ರತಿ ವಾರನೂ ಇರ್ತೀರಾ? ಹೋಗ್ತೀವಿ. ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ ನಿಮ್ಗೆ ಇಲ್ಲಿ ಬರೋಕ್ಕಾಗದೇ ಇರೋರು? ಓಕೆ. ನಿಮ್ಮ ನಂಬರ್ ಹೇಳಿ ಅಣ್ಣ. 97 97 400 400 10 10 322. 322. ಓಕೆ ಅಣ್ಣ.